ಅಲ್ಲ, ನಮ್ಮ ಸ್ಟಡಿ ಪ್ರಕಾರ ನಮ್ಮ ಪಕ್ಷದ ನಿಲುವಿನ ಪ್ರಕಾರ ಅದರಿಂದ ಕಡಿಮೆ ಆಗ್ತಾವೆ ನಮ್ಮ ಸೀಟ್ ಅನ್ನೋದು ಭಯ ಇದ್ದಾರೆ. ಅದೇ ರೀತಿ ಎಲ್ಲ ಟೋಟಲ್ ಸೌತ್ ಇಂಡಿಯಾ ಕಡಿಮೆ ಆಗ್ತದೆ, ನಾರ್ತ್ ಇಂಡಿಯಾ ಜಾಸ್ತಿ ಆಗ್ತದೆ ಅನ್ನೋ ಒಂದು ಆತಂಕ ಇದೆ. ಆದರೂ ಕೂಡ ಅವರು ಬಿ ಜೆ ಪಿ ಅವರು ಪದೇ ಪದೇ ಅವರು ಹೇಳ್ತಿದ್ದಾರೆ ಆಗೋಲ್ಲ ಮಾಡಲ್ಲ ಅಂತ. ಆದರೂ ಅದು ರೂಲ್ಸ್ ಯಾವ ರೀತಿ ಮಾಡ್ತಾರೆ ಅದು ಅಂತಿಮವಾಗಿ ಕಮಿಷನ್ ಡಿಸಿಷನು, ನಮ್ಮ ಪೊಲಿಟಿಕಲ್ ಡಿಸಿಷನ್ ಅಲ್ಲ ಅದು. ಇವ್ರು ಏನಾರ ಅಂಥ ರೂಲ್ ಮಾಡಿ ಕೊಟ್ಟು ಅವ್ರ ಕೈಗೆ ಕೊಟ್ಟುಬಿಟ್ರೆ ನಾವೇನು ಮಾಡಲಿಕ್ಕಾಗಲ್ಲ. ಅದು ಆತಂಕ ಇದೆ. ಚರ್ಚೆ ನಡೀತಾ ಇದೆ, ಒಳ್ಳೆಯದು ಬೆಳವಣಿಗೆ, ಚರ್ಚೆ ಆಗಲಿ. ಎಲ್ಲ ಸೌತ್ ಇಂಡಿಯನ್ನು ಕೂಡಿ ನಮ್ಮ ಸೀಟ್ ಎಷ್ಟಿದೆ ಅಷ್ಟು ಉಳಿಬೇಕು ಅನ್ನೋದು ಎಲ್ಲರದು ಆಗ್ರಹ. ನ್ಯಾಚುರಾಗಿ ಅವ್ರು ಜಾಸ್ತಿ ಆಗ್ತಾರೆ ನಾರ್ತ್ ಇಂಡಿಯನ್. ಅವಾಗ ಏನಾರ ಅದಕ್ಕೆ ದಾರಿ ಹುಡುಕ್ಬೇಕಲ್ಲ. ಕೇಂದ್ರ ಸರ್ಕಾರ ಎಕ್ಸಂಪ್ಷನ್ ಕೊಡಬೇಕಲ್ಲ ಅದಕ್ಕೆ. ಏನಾರ ಇದ್ದಷ್ಟೇ ಮೊದಲು ಉಳಿಬೇಕು, ನಮ್ಮದು ಹೆಚ್ಚಾದರೂ ಪರವಾಗಿಲ್ಲ, ಇದ್ದಷ್ಟಂತೆ ಉಳಿಲೇಬೇಕು. ಸೊ ಅವ್ರಿಗೆ ಜಾಸ್ತಿ ಮಾಡ್ರೆ ಖಂಡಿತವಾಗಿ ಅದು ರಾಜಕೀಯ ಮೇಲೆ ಪರಿಣಾಮ ಬೇರೆ ಬೀರ್ತದೆ. ತಮಿಳುನಾಡು ಕರ್ನಾಟಕ ನೀರಿನ ವಿಚಾರದಲ್ಲಾಗಿರ್ಬೋದು, ನಾಡು ನೀರಿನ ವಿಚಾರದಲ್ಲಾಗಿರ್ಬೋದು ಒಂದಾಗಲ್ಲ, ಆದರೆ ಈ ವಿಚಾರದಲ್ಲೆಲ್ಲ ಅದು ಬೇರೆ. ಅದು ನೀರಿಂದು ಅದು ಬೇರೆ ವಿಷಯ. ಅದು ಎರಡು ರಾಜ್ಯ ಮಧ್ಯ ಇರೋದು, ಈ ದೇಶಕ್ಕೆ ಸಂಬಂಧಪಟ್ಟಿದೆ ಎಂಟೈರ್ ಸಿಸ್ಟಮ್ ಇದು. ಈ ಸಮಸ್ಯೆ ಬೇರೆ, ಆ ಸಮಸ್ಯೆ ಬೇರೆ. ಸೊ ಇದಕ್ಕೂ ಹೋಲಿಕೆ ಮಾಡಲಿಕ್ಕೆ ಆಗೋಲ್ಲಲ್ಲ. ಅಲ್ಲ, ರೂಲ್ಸ್ ಮಾಡಿಬಿಟ್ರೆ ಏನು ಮಾಡಲ್ಲ. ರೂಲ್ಸ್ ಮಾಡಿ ಅವ್ರ ಕೈಯಾಗಿ ಕೊಟ್ಬಿಟ್ರೆ ಯಾರೇನು ಮಾಡೋರು? ಆಮೇಲೆ ಯಾರ ಕೈಯಾಗಿ ಇರೋಲ್ಲ. ಕಾನೂನು ಮಾಡಿದ್ನಾಗ ನಮ್ಮ ಸೌತ್ ಇಂಡಿಯನ್ ಪರವಾಗಿ ಅದು ಅದ್ರಾಗ ಇರಬೇಕ್ರಿ ಅಂಶ. ನಮಗೆ ಹಾರ್ಮ್ಫುಲ್ ಆಗಬಾರ್ದು ಅನ್ನೋದು ಅಂಶ ಇದ್ದರೆ ಒಳ್ಳೆಯದು. ಮತ್ತು ಅದನ್ನೆಲ್ಲ ರೂಲ್ಸ್ ಮಾಡಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಮಾಡಿಕೊಟ್ರೆ ಆವಾಗ ಅವರು ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಬಿ ಜೆ ಪಿ ಅವರು ದಕ್ಷಿಣ ಭಾರತದ ಎಲ್ಲ ಸೀಟುಗಳು ಯಥಾಸ್ಥಿತಿ ಉಳಿಬೇಕು. ನಮ್ಮ ಪಕ್ಷದ್ದು ನಮ್ಮ ಡಿಮಾಂಡ್ ಇದ್ದಾರೆ, ಅದು ಆಗ್ರಹ ಇದೆ. ರಾಜಕೀಯ ಮೇಲೆ ಪರಿಣಾಮ ಬೀರ್ತಾರೆ. ಆಮೇಲೆ ಏನು ಮಾಡೋರು? ನಿಮ್ಮ ಸೌತ್ ಇಂಡಿಯನ್ ಯಾರು ನಿಮ್ಮ ಹಿಡ್ಕೊಂಡು ಯಾರು ಕೇಳೋದಿಲ್ಲ. ನಮ್ಮದು ಬಂತು, ನಿಮ್ಮದು ಬಂತು, ಎಲ್ಲರದು ಬಂತು. ನೀವು ಆಯ್ಕೆ ರಾಷ್ಟ್ರ ಬಿಟ್ಟರೆ ಅಷ್ಟೇ ನೀವು ಸೌತ್ ಇಂಡಿಯನ್ ಆ ಕಡೆ ಇರ್ರಿ, ನಾವು ಈ ಕಡೆ ಇರ್ತೀವಿ ಅಂತಾರೆ. ನಿಮ್ಮನ್ನು ಈಗ ಅಷ್ಟು ಕೇಳ್ತಾರೆ, ನಾಳೆ ಕೇಳೋಲ್ಲ ಅಷ್ಟೇ. ರಾಜಕೀಯವಾಗಿ ಪ್ರಾಮುಖ್ಯತೆ ಹೋಗ್ತೈತೆ ಅಷ್ಟೇ, ಮತ್ತೇನು ಬೇರೆ ಅದ್ರಾಗ ಏನು. ಹೋರಾಟ ಮಾಡಬೇಕು, ಮಾಡ್ತಿದ್ದಾರೆ. ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಮಾಡಲಿ, ಪ್ರೆಷರ್ ಮಾಡಲಿ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿ, ಯಥಾಸ್ಥಿತಿ ಉಳಿಸ್ಕೊಳ್ಳೋಣ ನಮ್ಮ ಸೀಟುಗಳನ್ನು. ಅದು ಗೊತ್ತಿಲ್ಲ, ಅದು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಯಾವಾಗ ಆಗ್ತೈತೆ ಅವಾಗ ಸರಿಯಾದ ಪ್ರಾಮುಖ್ಯತೆ ನಮ್ಮ ಸೌತ್ ಇಂಡಿಯನ್ಗೆ ಸಿಗಬೇಕು ರೀ. ಆದರೆ ಒಳ್ಳೇದಾರೆ, ಆದರೆ ಒಳ್ಳೇದು. ಕಡಿಮೆ ಆಗಬಾರ್ದು ಅನ್ನೋದು ಭಯ ರೀ ಎಲ್ಲರದು. ಹೆಚ್ಚಾದ್ರೆ ಯಾರ್ದು ತೊಂದರೆ ಇಲ್ಲ, ಹೆಚ್ಚಾದ್ರೆ ಆಗಲ್ಲ ರೀ. ಅವ್ರ ಜೊತೆ ಸುಮಾರು ಜಾತಿಗಳು ಕೊಟ್ಟರು, ಒಂದೇ ಜಾತಿ ಅಲ್ಲ. ಮುಂಚೆ SC ST ಇತ್ತು, ಬೇರೆ ಬೇರೆ 2B ಏನೋ 4 ಭಾಳ ಸುಮಾರು ಜಾತಿಗಳ ಒಳಗೊಂಡಿದ್ದಾರೆ. ಅದರಲ್ಲಿ ಮುಸ್ಲಿಂ ಕೂಡ ಒಂದು. ಯಾವುದ್ರೆ ಬಿಲ್ ಏನು ಅವಶ್ಯಕತೆ ಇಲ್ಲ, ಕ್ಯಾಬಿನೆಟ್ ಡಿಸಿಷನ್ ಅಷ್ಟೇ ಅದು ಅಂತಿಮ. ಅದಕ್ಕೆ ಬಿಲ್ ಏನು ಬರ್ಬೇಕಂತ ಬಹುಶಃ ಅವಶ್ಯಕತೆ. ಮೊನ್ನೆನೋ ಲಾಸ್ಟ್ ಟೈಮ್ ಅಪ್ರೂವ್ ತೊಗೊಂಡಲ್ಲ ಮಾಡ್ತಾರೆ. ಈಗ ಮೋಸ್ಟ್ಲಿ ಲಾಸ್ಟ್ ಅದ್ರಾಗ ಆಗಿರ್ಬೋದು ಅಂತ ಅನಿಸ್ತದೆ ನನಗೆ. ಯಾಕಂದರೆ ಚರ್ಚೆಗೆ ಬಂದಿತ್ತು ಅದು. ಇಲ್ಲಾಂದರೆ ಮಂಡನೆ ಮಾಡ್ತಾರೆ. ಇಲ್ಲ, ಕೆಲವು ಆಗಿದಲ್ಲ, ಅದು ಆಗಿದೆ. ಬೇರೆ ಬೇರೆ ಕೂಡ ಭಾಳಷ್ಟು ಪಾಸ್ ಆಗಿದೆ, ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಇದು ನೋಡೋಣ, ನಮ್ಮದು ಇದೆ ಅಂಥದ್ದೇನು ಭಾಳ ದೂರ ಏನಿಲ್ಲ. ಒಂದು 2-3 ಅಷ್ಟೇ ವ್ಯತ್ಯಾಸ ಇದೆ, 2-3 ಸೀಟು. ಹೊಂದಾಣಿಕೆ ಮೇಲೆ ನಡೀತಾ ಇದೆಯಾ ಸರ್ ಎಲ್ಲವೂ ಕೂಡ? ಯಾಕಂದ್ರೆ ಅಪೋಸಿಷನ್ ಅವರು ಜಾಸ್ತಿ ಬಾಯಿ ಬಿಡ್ತಾಯಿಲ್ಲ ನಿಮ್ಮ ವಿರುದ್ಧ, ನೀವು ಕೂಡ ಮಾಡ್ತಾ ಇಲ್ಲ. ಒಂದೊಂದು ಸಲ ರಾಜ್ಯದ ಹಿತದೃಷ್ಟಿಯಿಂದ ಒಂದೊಂದು ಸರಿ ಹೊಂದಾಣಿಕೆ ಸಪೋರ್ಟ್ ಮಾಡ್ತಾರೆ, ಮಾಡೋಲ್ಲ ಅಂತಿಲ್ಲ. ಭಾಳಷ್ಟು ಸಂದರ್ಭದಲ್ಲಿ ಮಾಡಿದ್ದಾರೆ. ಇಲ್ಲ, ಅದು CM ಅವ್ರಿಗೆ ಅಧ್ಯಕ್ಷ ಕೇಳಬೇಕು. ಅವ್ರು ಮಾಡಬೇಕಾದ ಅದಕ್ಕೆ ಕೆಲಸ. ಅದು ಅವ್ರಿಗೆ ಕೇಳಿದ್ರೆ ಅವರು ಸರಿಯಾಗಿ ಮಾಡಿದ್ವಿ ಅವ್ರ ಕಡೆ ಕೊಟ್ಟು.
ಮಾಡೋ ಡಿಸಿಷನ್ ಅವ್ರು ಮಾಡಬೇಕಲ್ಲ ಯಾವಾಗ ಅಂತ. ನಾವು ಯಾರಿಗೆ ಕೊಡಬೇಕು ಎಂಥವ್ರು ಕೊಡಬೇಕು ಹೇಳಿದ್ದೀವಿ, ಆದರೆ ಅಂತಿಮವಾಗಿ ಮಾಡುವಂಥ ನಿರ್ಣಯ ಅವ್ರು ಮಾಡಬೇಕು. ಕಾದು ನೋಡೋಣ. ಏನು ಮಾಡೋಕ್ಕಾಗಲ್ಲ. 100 ಮಂದಿ ಹೇಳಿದ್ದಾರೆ, ಈಗ ಇರೋ 4 ಅದಾವ. ಈಗ ಎಲ್ಲರೂ ಏನು ಮಾಡ್ತೀವಿ ಈಗ? ಬೆಳಗಾವಿ ಬೇಡಿಕೆ ಭಾಳ ಮುಖ್ಯ ಇಲ್ಲ, ಬೆಳಗಾವ್ ಅಂತ ಕೇಳಿಲ್ಲ ನಾವು, ಜನರಲ್ ಆಗಿ ಕೇಳಿದ್ವಿ. ಬೆಳಗಾವ್ ಅಂತ ಕೇಳಿಲ್ಲ, ಬೆಳಗಾವ್ ಕಿಲ್ವೇ ಇಲ್ಲ, ಅದು ಬೆಳಗಾವ್ ಬಿಟ್ಟಿದೆ. ಅದಕ್ಕೇನು ಪ್ರಶ್ನೆ, ಮತ್ತೆ ಮುಂದಿನ ಅವಕಾಶಕ್ಕೆ ಕಾಯಿದ್ರೆ ನೆಕ್ಸ್ಟ್ ಅದಕ್ಕೆ ಸಂಬಂಧ ಇಲ್ಲ. ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಸರ್, ಈಗ ಈ ಕೆಲವು ಸಚಿವರು ಶಾಸಕರ ಪತ್ರದ ವಿಚಾರಕ್ಕೆ ಅಂದ್ರೆ ಪತ್ರವನ್ನು ಕೊಟ್ಟರೆ ಗ್ರಾಂಟ್ ಅನ್ನ ಕೊಡ್ತಾ ಇಲ್ಲ, ಕಾಂಟ್ರಾಕ್ಟರ್ಸ್ ಹೋದ್ರೆ ಕೊಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಎಲ್ಲ ಕೇಳಿ ಬರ್ತಾ ಇದೆ ಸರ್. ಆ ಥರದ ಪರಿಸ್ಥಿತಿ ಇದೆಯಾ ಸರ್ ಸರ್ಕಾರದಲ್ಲಿ? ಅದು ಯಾರು ಹೇಳಿದಾರೆ ಅವ್ರನ್ನೇ ಕೇಳಬೇಕಲ್ಲ. ಯಾವ ಇಲಾಖೆ ಅಂತ ನಮ್ಗೆ ಗೊತ್ತಿಲ್ಲ, ಅವರೇ ಸ್ಪಷ್ಟಪಡಿಸ್ಬೇಕು ಯಾರು ಏನಂತ. ಹೆಸರು ಹೇಳಕ್ ಹೋದ್ರೆ ಅಂದ್ರೆ ತಡೆದ್ರು ಅಂತಂದು ಹೇಳಿ ಬಿಜೆಪಿ ಅವರು ಜೆಡಿಎಸ್ ಕೊಡ್ತೀವಿ, ನಮ್ಮ ಕಾಂಗ್ರೆಸ್ ಆ ರೀತಿ ಅದಿಲ್ಲ. ನಮ್ಮ ಇಲಾಖೆದು ಅದು ಗೊತ್ತಿದೆ, ಅದು ಹಳೆ ವಿಚಾರ, ಅದು ಆಗಿದ್ದು ಎಲ್ಲರಿಗೂ ಚರ್ಚೆ ಆಗಿದೆ. ಬೈ ಮಿಸ್ಟೇಕ್ ಆಗಿದೆ, ಆಗಿಲ್ಲ ಅಂತ ಇಲ್ಲ, ಅದು ಒಂದು ಕಡೆ ಆಗಿದೆ. 2 months ಬ್ಯಾಕ್ ಒಂದು ಆಗಿದೆ ಘಟನೆ. ಸರ್, ಈ ಔಟ್ಸೋರ್ಸಿಂಗ್ ಅಲ್ಲಿ SC ST ಗೆ ಮೀಸಲಾತಿ ಬೇಕು ಅಂತೇಳಿ ಈಗ ಡಿಮ್ಯಾಂಡ್ ಶುರುವಾಗಿದೆ ಸರ್. ಹೌದ್ರಿ, ಕೊಡ್ಲೇಬೇಕ್ರಿ. ಯಾಕೆ ಸರ್ಕಾರ ದುಡ್ಡು, ಅದು ಸರ್ಕಾರ ದುಡ್ಡು ಅಂದ್ಮ್ಯಾಗ ಅನಿವಾರ್ಯ, ಸ್ವಾಭಾವಿಕ ರೀ. ಗುತ್ತಿಗೆಯಲ್ಲಿ ಕೊಡ್ತೀವಿ, ಇದರಲ್ಲೂ ಇಟ್ಕೊಂಡಿದ್ದಾರೆ. ಇದು ಕೊಡ್ಬೇಕು. ಇದರಲ್ಲಿ ಕೊಟ್ಟರೆ ಏನು ತಪ್ಪೇನಿಲ್ಲ. ಸರ್ಕಾರ ದುಡ್ಡು ಕೊಡ್ತಿದ್ದಾಗ ಎಲ್ಲ ಕಡೆ ಅದು ಅನ್ವಯ ಆಗುತ್ತೆ. ಸರ್ಕಾರ ದುಡ್ಡು ಅದು ಕೊಡ್ಲೇಬೇಕ್ರಿ. ಡಿಮ್ಯಾಂಡ್ ಮಾಡ್ತೀರಾ ಸರ್? ಇದೇನು ಸಿಂಪಲ್ ಡಿಮ್ಯಾಂಡ್ ಮಾಡುತ್ತೆ, ಏನು ಅದೇನು ಈಗಾಗಲೇ ಕೊಡ್ತಾರೆ, ಅದರಲ್ಲಿ ಸಂಪೋಷಣೆ ಅವರಿಗೆ ರಿಸರ್ವ್ ಮಾಡಿದ್ರೆ ಮುಗೋದು ವಿಷಯ. ಅಂಥದ್ದೇನು ಮಾಡ್ಬೇಕಂತಿದೆ, ಎಲ್ಲರದು ಇದೆ. ಯಾಕಂದರೆ ಅವ್ರಿಗೂ ಅವಕಾಶ ಸಿಗಬೇಕಂತಿದ್ದಾರೆ. ಅದು ಏನು ಕೊಟ್ಟಿದ್ರಲ್ಲ, ಎಲ್ಲ ಆದೇಶ ಮಾಡಿದ್ದೀವಿ. ಅಲ್ಲಿ ಪೇಪರ್ ಲೀಕು, ಅಲ್ಲಿ ಇಲ್ಲಿ ಕೋರ್ಟು ಕಚೇರಿ ಅಂತೆಲ್ಲ ಸ್ಟಾಪ್ ಆಗೋಣ. ನಾವು ಬಂದ್ಮ್ಯಾಗ ಎಲ್ಲನೂ ಆದೇಶ ಮಾಡಿದ್ದೀವಿ. 2 ಸಲ ಎಕ್ಸಾಮ್ ಆಯಿತು, ಪೇಪರ್ ಲೀಕ್ ಅಂತ ಆಯಿತು, ಕೋರ್ಟ್ಗೆ ಹೋಯ್ತು, CID ಎನ್ಕ್ವೈರಿ ಆಯಿತು. ಹಿಂಗಾಗಿ ಕೆಲವರು ಈಗ ಪೇಪರ್ ಬರ್ದವ್ರು ನಮಗೆ ರಿಸಲ್ಟ್ ಡಿಕ್ಲೇರ್ ಮಾಡುತ್ತೆ, ಅವ್ರು ಅಂತಾರೆ ಸರಿಯಾಗಿಲ್ಲ ಮಾಡಬೇಡ ಅಂತ ಇನ್ನೊಂದು ಟೀಮ್ ಬಂದಿದೆ. ಹಿಂಗಾಗಿ 3 ವರ್ಷದಿಂದ ಹಂಗೆ ಸಮಸ್ಯೆ ಬಿದ್ದಿದೆ. ಗ್ಯಾರಂಟಿಗಳಿಗೆ ಪರಿಶಿಷ್ಟರ ಹಣ ಬಳಸ್ತಾ ಇದ್ದಾರೆ, ದಲಿತರ ಹಣ ಬಳಸ್ತಾ ಇದ್ದಾರೆ ಅಂತ ನಿನ್ನೆ ಇವರು ವಿಧಾನ ಪರಿಷತ್ನಲ್ಲಿ ಇದಾಗಿದೆ, ಬಾಯ್ಕಾಟ್ ಮಾಡಿದ್ದಾರೆ. 2 ಸಲ ಸೆಷನ್ ಮುಗಿದು ಸರ್ಕಾರ ಯಾಕೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರಲ್ಲ, ಉತ್ತರ ಕೊಡ್ತಾರೆ. ಈಗ ಕೊನೆಗೆ ಸಿದ್ದರಾಮಯ್ಯ ಅವರು ಬಜೆಟ್ ಲಾಸ್ಟ್ಗೆ ಅವ್ರು ಹೇಳಿದಕ್ಕೆ ಉತ್ತರ ಕೊಡಲೇಬೇಕು. ಕಾದು ನೋಡೋಣ ಯಾವ ರೀತಿಯಾಗಿ ಕೊಡ್ತಾರೆ, ಹೆಂಗೆ ಅದು ಅವ್ರಿಗೆ ಗೊತ್ತು. ಫೈನಾನ್ಸ್ ಇಲಾಖೆ ಇರುತ್ತೆ ಅವ್ರ ಕಡೆ. ಕಾದು ನೋಡೋಣ. ಇನ್ನೊಂದು ಮುಂದಿನ ಫ್ರೈಡೇವರೆಗೆ ಕೊಡಲೇಬೇಕಾಗ್ತೈತೆ, ಕೊಡ್ತಾರೆ.